ದಿನಾಚರಣೆ ದಿನ ಇದೇ ಪ್ಯಾಲೇಸ್ನಲ್ಲಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ನಮ್ಮನ್ನ ನೇರವೇರಿಸಿ ಕೊಲ್ಪಡಿಸ್ತೀನಿ ಅಂತೇಳಿ ಘಂಟಾಘೋಷವಾಗಿ ಹೇಳಿರ್ತಾರೆ. ಆದರೆ ಇವ್ರಿಗೆ ಯಾವಾಗ ಘೋಷಣೆ ಮಾಡ್ತಾರೆ ಅದೇ ತಿಂಗಳಲ್ಲಿ 27ನೇ ತಾರೀಕಿಗೆ ಟೆಂಡರ್ನ ಕಾಲ್ಫಾರ್ ಮಾಡ್ತಾರೆ 7 ವರ್ಷಕ್ಕೆ ಗುತ್ತಿಗೆನ ಕೊಡೋದಕ್ಕೆ. ಅಂದರೆ ಸಿಎಂ ಅವರು ಡಿ.ಸಿ.ಎಂ ಅವರು ಒಂದು ಕಡೆ ಭರವಸೆ ಕೊಡ್ತಾರೆ, ಅಧಿಕಾರಿಗಳು ನಮ್ಮನ್ನ ಗುತ್ತಿಗೆ ಕೊಡೋದಕ್ಕೆ ತಯಾರು ಮಾಡ್ತಾರೆ. ಇದ್ರ ವಿರೋಧಿಸಿ ನಾವು ಮತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಪ್ರೊಟೆಸ್ಟ್ ಹಮ್ಮಿಕೊಳ್ತೀವಿ. ಏನು ಸೆಪ್ಟೆಂಬರ್ 15ಕ್ಕೆ ಹಾಗಾಗಿ ಸೈಲೆಂಟಾಗಿ ನಡೀತಾರಂಥ ಪ್ರೊಟೆಸ್ಟಿಗೆ ಬಂದ್ಬಿಟ್ಟು ನಮ್ಮನ್ನೆಲ್ಲ ಕಾರ್ಮಿಕರನ್ನ 700 ಜನ ಕಾರ್ಮಿಕರನ್ನ ಅರೆಸ್ಟ್ ಮಾಡಿ ನಮ್ಮನ್ನು ಕೂಡ ಅರೆಸ್ಟ್ ಮಾಡಿದಾಗ ನಾವು ಅಲ್ಲೂ ಕೂಡ ಉಪವಾಸ ಸತ್ಯಾಗ್ರಹನ ಕಂಟಿನ್ಯೂ ಮಾಡಿರ್ತೀವಿ. ಅದಾದಮೇಲೆ ಅವರು ಎಚ್ಚರಿಕೆ ಕೊಡ್ತಾರೆ ನಮಗೆ, ನೀವೇನಾರ ಈಗ ಮುಂದುವರಿಸೋದಾದರೆ ಮುಂದಿನ ದಿನಗಳಲ್ಲಿ ಎಸ್ಮಾ ಜಾರಿ ಮಾಡ್ತೀನಿ ಅಂತ ನಾನು ಬೆದರಿಕೆ ಹೊಡ್ತಾರೆ ಪೊಲೀಸ್ ಅವ್ರ ಮುಖಾಂತರ ಅಧಿಕಾರಿಗಳು. ಅದಾದ ನಂತರ 2000 ಅದೇ ತಿಂಗಳಲ್ಲಿ 19 ಸೆಪ್ಟೆಂಬರ್ 19ಕ್ಕೆ ಒಂದು ದಿನದ ಮಟ್ಟಿಗೆ ನಾವು ಪ್ರೊಟೆಸ್ಟ್ನ ಹಮ್ಮಿಕೊಳ್ತೀವಿ. ಅವತ್ತು ಸಾಯಂಕಾಲನೇ ಮತ್ತೆ ಎಸ್ಮಾ ಜಾರಿ ಮಾಡ್ತಾರೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಚಾಲಕರು ಸಹಾಯಕರುಗಳು ಅಗತ್ಯ ಸೇವೆಯಲ್ಲಿ ಇರೋದ್ರಿಂದ ನೀವು ಯಾರು ಪ್ರೊಟೆಸ್ಟ್ಗಳು ಮಾಡಬಾರ್ದು ಅಂತ ನಾವು ಅದಕ್ಕೆ ಸರ್ಕಾರಕ್ಕಾಗಲಿ ಅಧಿಕಾರಿಗಳಿಗಾಗಲಿ ಕೇಳೋದಿಷ್ಟೇ, ನಮ್ಮನ್ನ ಕಾಯ ಮಾಡಿ ಇಲ್ಲ ನಮ್ಮನ್ನ ನೇರವೇರಿಸಿಕೊಳ್ಪಡಿಸಿ. ನಮ್ಮ ಡಿಮ್ಯಾಂಡ್ ಕೇಳಿದ್ರೆ ನಿಮಗೆ ಏನು ಅಗತ್ಯ ಸೇವೆಗಳಂತ ಜ್ಞಾಪಕ ಬರುತ್ತೆ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ ಗೊತ್ತಾಗುತ್ತೆ. ಆದರೆ ನಾವು ಇಲ್ಲದೇ ಇದ್ರೆ ಪ್ರತಿನಿತ್ಯ ಬೆಂಗಳೂರಲ್ಲಿ ವಾಸಿಸುವಂತ ಸಾರ್ವಜನಿಕರು ಆರೋಗ್ಯದಿಂದ ಇರಕ್ಕೆ ಸಾಧ್ಯನಾ? ಹೋಗ್ಲಿ ಸಿಎಂ ಆಗಲಿ ಡಿ.ಸಿ.ಎಂ ಮನೆಯಲ್ಲಾಗಲಿ ಕಸ ಹೋಗಿಲ್ಲ ಅಂದ್ರೆ ಅವರೇ ಗಬ್ಬೆದ್ದು ಅವ್ರ ಮನೆಯೇ ಗಬ್ಬೆದ್ದು ಅವರೇ ಕಾಯಿಲೆಗಳಿಗೆ ತುತ್ತಾಗ್ತಾರೆ. ಆ ಪರಿಜ್ಞಾನ ಆದ್ರೂ ಅವ್ರಿಗಿದ. ನಾವು ಎಷ್ಟನ್ನ ಪದೇ ಪದೇ ರಿಕ್ವೆಸ್ಟ್ ಮಾಡಿ ನಮ್ಮ ಏನು ತಾಳ್ಮೆನ ಅವರು ಪರೀಕ್ಷೆ ಮಾಡ್ತಾ ಇದ್ದಾರೆ. ಆದರೆ ಈಗ ಸುಮಾರು 12 ತಿಂಗಳಾಯಿತು ನಾವು ಅವ್ರ ಹತ್ರ ಕಂಟಿನ್ಯೂ ಆಗಿ ಸಿಎಂ ಆಗಲಿ ಡಿ.ಸಿ.ಎಂ ಆಗಲಿ ಸಂಪರ್ಕದಲ್ಲಿ ಓಡಾಡ್ತಾ, ಆದರೆ ಅವರು ಈವರೆಗೂ ನಮ್ಮ ಬಗ್ಗೆ ಯಾವುದೇ ರೀತಿ ಎಚ್ಚೆತ್ತುಕೊಂಡಿಲ್ಲ. ಮತ್ತೆ ಮುಖ್ಯವಾಗಿ ಹೇಳೋದಾದ್ರೆ ನಾವು ಪ್ರತಿದಿನ ಬಂದ್ಬಿಟ್ಟು ಏನು ನಗರದ ರಸ್ತೆಗಳಲ್ಲಿ ಬಿದ್ದಿರುವಂಥ ಕಸ ಮನೆ ಅಂತ ಪಡೆಯುವಂಥ ಕಸ ಒಟ್ಟಾರೆ ಏನು 5,678 ಟನ್ ಕಸನ ನಾವು ಸಿಟಿ ಔಟ್ಸ್ಕರ್ಟ್ಗೆ ಅಂದರೆ ಸಂಸ್ಕರಣಾ ಘಟಕಗಳಿಗೆ ಸಾಗಿಸ್ತೀವಿ ಪ್ರತಿದಿನ. ಈ ಅಷ್ಟು 5,620 ಟನ್ ಕಸನ ಬೆಂಗಳೂರಲ್ಲಿ ಕೊಡಿದ್ರೆ ಎಷ್ಟು ಕಾಯಿಲೆಗಳು, ಕೊರೋನಾಗಿಂತ ಭಯಂಕರವಾದಂಥ ಕಾಯಿಲೆಗಳು ಬರ್ಬೋದು. ಡಾಕ್ಟರ್ಗಳಾದ್ರೂ ಹೋದ್ರೆ ಅವರು ಕಾಯಿಲೆ ಬಂದಮೇಲೆ ಟ್ರೀಟ್ಮೆಂಟ್ ಕೊಡ್ತಾರೆ. ನಾವು ಯಾರು ಕಾಯಿಲೆ ಬರ್ದೇನೆ ಯಾರು ರೋಗಗಳು ತುತ್ತಾಗ್ದೇನೆ ಎಲ್ಲರ ಆರೋಗ್ಯನೂ ಕಾಪಾಡ್ತಾ ಇದ್ರು. ಎಲ್ಲರ ಒಂದು ಕಸ ಏನು ಮನೆಯಲ್ಲಿ ಕೊಡೋಂಥ ಕಸ ಮಿಕ್ಸರ್ ಅದರಲ್ಲಿ ಏನು ವೇಸ್ಟೇಜ್ ಇರುತ್ತದೆ, ಮತ್ತೆ ತುಂಬ ಹೆಣ್ಮಕ್ಳು ಪ್ಯಾಡ್ಸಿಂದ ಹಿಡಿದು ಪ್ರತಿಯೊಂದು ಇರ್ತವೆ ಅಂಥದನ್ನೆಲ್ಲ ನಾವು ಡಿವೈಡ್ ಮಾಡಿ ಸೆಗ್ರಿಗೇಷನ್ ಮಾಡಿ ಕ್ಲೀನಾಗಿ ಹಸಿ ಕಸ ಒಣ ಕಸವಾಗಿ ಡಿವೈಡ್ ಮಾಡಿ ನಾವು ಸಿಟಿ ಔಟ್ಸ್ಕರ್ಟ್ ತಗೊಂಡು ಬಿಸಾಕ್ತಾ ಇದ್ದೆ. ಆದರೆ ನಮ್ಮನ್ನ ಸಂವಿಧಾನ ಇರುತ್ತೆ, ನಾವು ಅತಿ ಸೂಕ್ಷ್ಮವಾದ ಕೆಲಸ ಕಾರ್ಯಗಳನ್ನ ಯಾವುದೇ ಕಾರಣಕ್ಕೂ ಗುತ್ತಿಗೆ ಕೊಡಬಾರ್ದು, ಇವೆಲ್ಲ ಅಗತ್ಯ ಸೇವೆಗಳಲ್ಲಿ ಬರೋಂಥವು ಅಂತೇಳಿ. ಆದರೆ ಅಂಥ ಅಗತ್ಯ ಸೇವೆಗಳಿಗೆ ಬರೋಂಥವ್ರನ್ನ ಕೆಲಸ ಕಾರ್ಯಗಳನ್ನ ನೀವು ಗುತ್ತಿಗೆ ಕೊಟ್ಟಿರೋದು ಮೊದಲನೇ ತಪ್ಪಾಗಿದೆ. ಮತ್ತೆ ಅದನ್ನು ನಾವು ನ್ಯಾಯಯುತವಾಗಿ ನಮ್ಮ ಬೇಡಿಕೆನ ಈಡೇರಿಸಿ ನಮ್ಮ ಕೆಲಸಕ್ಕೆ ಭದ್ರತೆ ಕೊಡಿ ಅಂತೇಳಿ ನಾವು ಕೇಳಿದಾಗ ನಮ್ಮ ಮೇಲೆ ಎಸ್ಮಾನ ಜಾರಿ ಮಾಡೋ ಮುಖಾಂತರ ನಮ್ಮನ್ನ ಬೆದರಿಸೋ ಒಂದು ಇದನ್ನ ಮಾಡಿದಾಗ ನೀವು ಸಂವಿಧಾನದ ವಿರೋಧಿಗಳಾಗಿ ಕಾಣಿಸ್ತಾ ಇದ್ದೀರಾ ಇವತ್ತು ಸರ್ಕಾರ. ನಮ್ಮ ಕೆಲಸಕ್ಕೆ ಭದ್ರತೆ ಕೊಡ್ಬೇಕಂತ ಹೇಳಿದ್ರೆ ಮುಖ್ಯವಾಗಿ ಸಿಎಂ ಡಿ.ಸಿ.ಎಂ ಅವ್ರು ಕುತ್ಕೊಂಡು ಮಾತಾಡಿ ಒಂದು ಸಭೆನ ನಮ್ಮನ್ನೆಲ್ಲ ಕರೆದು ಇರುವಂಥ ನಾಯಕರನ್ನೆಲ್ಲ ಕರೆದು ಒಂದು ಸಭೆನ ಮಾಡಿ ಒಂದು ತೀರ್ಮಾನ ಕೈಗೊಳ್ಳಬೇಕು. ಯಾಕಂತ ಹೇಳಿದ್ರೆ ಗುತ್ತಿಗೆದಾರರಿಗೆ ನೀವು ಎಷ್ಟೇ ಸಹಕಾರ ಮಾಡಿದ್ರು ಅವರು ಸೆಂಟ್ರಲ್ ಯಾರು ದುಡ್ಡು ಮಾಡ್ಕೊತಾರೆ ಹೊರಟೋಗ್ತಾರೆ ನೋಡಿ. ಅದೇ ನಮ್ಮ GPA ಒಂದು ಸಿಂಪಲ್ ಆಗಿ ಹೇಳ್ತೀವಿ, ಫೈನಾನ್ಷಿಯಲ್ ಆಗಿ ಅವ್ರು ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಇದ್ರು. ಏನಂತ ಹೇಳಿದಾಗ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂತ ಹೇಳಿರೋದು, ಅದಕ್ಕೆ ನಾನು ಸಂಬಂಧಪಟ್ಟಾಗೆ ಕೆಲವು ಮಾಹಿತಿಗಳನ್ನ ಕಲೆ ಹಾಕಿದ್ದೀನಿ ನೋಡಿ. ಬೆಂಗಳೂರಲ್ಲಿ ಬಂದ್ಬಿಟ್ಟು 5,300 ಆಟೋ ಟಿಪ್ಪರ್ಗಳು ಓಡಾಡಬೇಕು ಪ್ರತಿದಿನ. ಆ 5,000 ಆಟೋ ಟಿಪ್ಪರ್ಗಳಿಂದ ಕೂಡ 5,620 ಟನ್ ಕಸನ ಏನು ಸಿಟಿ ಔಟ್ಸ್ಕರ್ಟ್ಗೆ ಅನ್ಲೋಡ್ ಮಾಡ್ತಾರೆ. ಮತ್ತೆ ಅವುಗಳಿಗೆ ಒಂದು ಆಟೋಗೆ ಏನು 5,300 ಆಟೋಗಳು ಏನು ಬೇಕಾಗುತ್ತೆ ಆ ರೀತಿ ಆ ಒಂದು ಆಟೋ ಟಿಪ್ಪರ್ಗೆ ಏನು 3,75,000 ರೂಪಾಯಿ ಆಗುತ್ತೆ. ಆ ರೀತಿ ಸ್ವಂತವಾಗಿ GPA ಪರ್ಚೇಸ್ ಮಾಡಿದ್ರೆ ಏನು 5,300 ಗಾಡಿಗಳಿಗೆ 198 ಕೋಟಿ ರೂಪಾಯಿ ಆಗುತ್ತೆ. 198 ಕೋಟಿ ರೂಪಾಯಿ ಆಗೋದನ್ನ ಇವರು 7 ವರ್ಷಕ್ಕೆ ಗುತ್ತಿಗೆನ ಕೊಡಕ್ಕೆ ಹೋಗ್ತಾ ಇದ್ದಾರೆ. 7 ವರ್ಷಕ್ಕೆ ಸರಿಸುಮಾರು 200 ಕೋಟಿನ ಇವ್ರು ಪರ್ಚೇಸ್ ಮಾಡೋದ್ರಿಂದ ಸೇವ್ ಮಾಡ್ಬೋದು. 210 ಕೋಟಿ ರೂಪಾಯಿ ಆಗುತ್ತೆ. ನಾವು 200 ಕೋಟಿನೇ ಅಪ್ರಾಕ್ಸಿಮೇಟ್ ಹಾಕಿದ್ರು
1400 ಕೋಟಿ ರೂಪಾಯಿನ ನಾವು ಸರ್ಕಾರಕ್ಕೆ ಉಳಿತಾಯ ಮಾಡ್ಬೋದು. ಮತ್ತು ಅದೇ ಏನು ಉಳಿಯುತ್ತೆ 1400 ಕೋಟಿಯಲ್ಲಿ ಅದನ್ನು ನಮಗೆ ನೇರವಾಗಿ ಕೊಡ್ಪಡಿಸೋದ್ರಿಂದ ಒಬ್ಬ ಚಾಲಕರಿಗಾಗಲಿ ಸಹಾಯಕರಿಗಾಗಲಿ 21,000 ರೂಪಾಯಿ ಸಂಬಳ ಕೊಡೋ ಮುಖಾಂತರ 14,100 ಜನರಿಗೆ 21,000 ರೂಪಾಯಿ ರೀತಿಯಲ್ಲಿ 1,400 ಕೋಟಿ ರೂಪಾಯಿನ ನಾವು 7 ವರ್ಷಗಳಿಗೆ ಅವ್ರಿಗೆ ಸ್ಯಾಲ್ರಿಯಾಗಿ ಕೊಡ್ಬೋದು. ಆದರೆ ಈ ರೀತಿ ಸರ್ಕಾರಕ್ಕೆ ಲಾಭ ಬರುವಂಥದ್ದನ್ನ ಮತ್ತು ಸಾರ್ವಜನಿಕರ ದುಡ್ಡನ್ನ ಉಳಿಸಿ ಅಂತ ನಾವು ಹೇಳ್ತಾ ಇದ್ರು ಇದಕ್ಕೆ ವಿರುದ್ಧವಾಗಿ ಗುತ್ತಿಗೆದಾರ ಕೊಟ್ಟು ಗುತ್ತಿಗೆದಾರರಿಂದ ಏನು 1,400 ಕೋಟಿ ರೂಪಾಯಿನ ಕಮಿಷನ್ ಪಡ್ಕೊಳ್ಳೋದಕ್ಕೆ ಮುಂದಾಗಿದೆ ಸರ್ಕಾರ. ನಾವು ಈಗಾಗಲೇ ಅಧಿಕಾರಿಗಳ ಗಮನ ಕೇಳಿ ತಂದಿದ್ದೀವಿ. ಆದರೆ ಅಧಿಕಾರಿಗಳು ಕೂಡ ಈ ಒಂದು ಕಿಕ್ಬ್ಯಾಕ್ ಪಡ್ಕೊಳ್ಳೋ ಒಂದು ಭ್ರಷ್ಟಾಚಾರಕ್ಕೆ ತೊಡಗಿಸ್ಕೊಳ್ಳೋದಕ್ಕೆ ಮುಂದಾಗಿದೆ. ದಯವಿಟ್ಟು DCM ಅವ್ರಿಗೆ ನಾನು ಪರ್ಟಿಕ್ಯುಲರ್ ಆಗಿ DK ಶಿವಕುಮಾರ್ ಅವ್ರಿಗೆ ಹೇಳ್ತಾ ಇದ್ದೀನಿ, ನೀವು ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಗುಲಾಮರಾಗಿದ್ದೀರೋ ಅಥವಾ ಗುತ್ತಿಗೆದಾರಕ್ಕೆ ಗುಲಾಮರಾಗಿದ್ದೀರೋ ನಮಗೆ ಬೇಕಾಗಿಲ್ಲ. ನಮ್ಮನ್ನು ದಯವಿಟ್ಟು ಗುತ್ತಿಗೆದಾರಕ್ಕೆ ಗುಲಾಮರಿಗೆ ತಳ್ಳಕ್ಕೆ ಹೋಗಬೇಡಿ. ನಾವು ಎಲ್ಲರ ಆರೋಗ್ಯನೂ ಕಾಪಾಡೋಂಥವ್ರು, ಸಾರ್ವಜನಿಕರಿಂದ ಈ ದೇಶದ PM ಇಂದ CM ನಿಂದ ಕಾಮನ್ ಮ್ಯಾನ್ ವರೆಗೂ ಎಲ್ಲರ ಆರೋಗ್ಯನೂ ಕಾಪಾಡೋಂಥವ್ರು. ನಾವು ಸಂವಿಧಾನಬದ್ಧವಾಗಿ ಅಗತ್ಯ ಸೇವೆಗಳಲ್ಲಿ ಅತಿ ಸೂಕ್ಷ್ಮವಾದ ಕೆಲಸಗಳನ್ನ ಪ್ರಾಣನ ಪಣಕ್ಕಿಟ್ಟು ಕೆಲಸ ಮಾಡ್ತಾರೆ ಅಂತವರು ಪೌರ ಕಾರ್ಮಿಕರ ಸಮಾನಾಂತರವಾಗಿ ನಮ್ಮನ್ನು ಪರಿಗಣಿಸಿ ನಮ್ಮನ್ನ ನೇರ ವೇತನಕ್ಕಾಗಲಿ ಅಥವಾ ಕಾಯಂ ಆಗಲಿ ನೇಮಿಸ್ಕೋಬೇಕು. ಮತ್ತು ಮುಂದಿನ ದಿನಗಳಲ್ಲಿ ಏನು ನಾವು 4ನೇ ತಾರೀಕು 3ನೇ ತಿಂಗಳು 2026ರಂದು ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಅಷ್ಟೊಳಗಡೆ ನಮ್ಮನ್ನು ಕರೆದು ನಮ್ಮ ಹಿರಿಯರನ್ನೆಲ್ಲ ಕರೆದು ಒಂದು ಸಭೆನ ಮಾಡಿ ಒಂದು ತೀರ್ಮಾನ ಪಡ್ಕೋಬೇಕು. ಇಲ್ಲವಾದಲ್ಲಿ ಈಗಾಗಲೇ 10,000 ಜನ ನಾವು ಪ್ರೊಟೆಸ್ಟ್ ಮಾಡೋಕ್ಕೆ ಆಲ್ರೆಡಿ ಸಿದ್ಧವಾಗಿದ್ದೀವಿ. ಈ ಬೆಂಗಳೂರು ಪೂರ್ತಿನೂ ಗಬ್ಬೆದ್ದು ನಾರೋದಕ್ಕೆ ತುಂಬ ಅವಕಾಶಗಳಿವೆ. ಈ ಒಂದು ಏನಾದರೂ ನಾವು ನಿಲ್ಸೋದಂತ ಪ್ರಾರಂಭ ಆಯಿತು ಅಂದರೆ ನಮ್ಮನ್ನು ನೇರ ವೇತನಕ್ಕೆ ಮತ್ತು ಕಾಯಂಗೊಳಿಸದೆ ನಾವು ಅಲ್ಲಿಂದ ಪ್ರೊಟೆಸ್ಟ್ನ ಬಿಡಲ್ಲ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀವಿ.